ಸ್ನೇಹಿತರೆ ನಮಸ್ಕಾರ. ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ದಂಗೆ ಎದ್ದಿದ್ದಾರೆ. ಅಲ್ಲಿನ ಸರ್ಕಾರದ ದೌರ್ಜನ್ಯದ ವಿರುದ್ಧ, ಅದೇ ರೀತಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಹಾಗೆ ಗೋಧಿ ಮೇಲಿನ ಸಬ್ಸಿಡಿ, ಉಚಿತ ವಿದ್ಯುತ್ ಮತ್ತು ಇತರೆ ಬೇಡಿಕೆಗಳಿಗಾಗಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪಿಒಕೆ ಜನರು ಘೋಷಣೆ ಕೂಗುತ್ತಿದ್ದಾರೆ. ನೋಡಿ, ಅಲ್ಲಿನ ಸರ್ಕಾರದ ದೌರ್ಜನ್ಯದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಳೆದ ಒಂದು ತಿಂಗಳಿಂದ ಪಿಒಕೆ ಜನರು ನಡೆಸುತ್ತಿರುವ ಪ್ರತಿಭಟನೆ ಇಡೀ ಜಗತ್ತಿನ ಗಮನ ಸೆಳೆದಿದೆ. ವಿಶೇಷವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ನಮಗೆ ಪಾಕಿಸ್ತಾನ ಸರ್ಕಾರ ಬೇಡವೇ ಬೇಡ, ನಾವು ಭಾರತಕ್ಕೆ ಸೇರ್ಪಡೆ ಆಗ್ತೀವಿ ಅಂತ ಘೋಷಣೆ ಕೂಗ್ತಿದ್ದಾರೆ. ನೋಡಿ, ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ನಾವು ಭಾರತಕ್ಕೆ ಸೇರ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡುತ್ತಿದೆ. ಹಾಗಾದ್ರೆ ಪಿಒಕೆಯನ್ನು ಭಾರತ ವಶಪಡಿಸಿಕೊಳ್ಳುತ್ತಾ? ಪಿಒಕೆ ವಶಪಡಿಸಿಕೊಳ್ಳುವುದಕ್ಕೆ ಇರುವ ಸವಾಲುಗಳಾದರೂ ಏನು? ಅದೇ ರೀತಿ ಪಿಒಕೆಯಿಂದ ಭಾರತಕ್ಕೆ ಆಗುವ ಲಾಭಗಳಾದರೂ ಏನು? ವೀಕ್ಷಕರೇ, ಪಿಒಕೆ ಭಾರತದ ಭಾಗವಾಗಬೇಕು ಎಂಬುದು ಶತಕೋಟಿ ಭಾರತೀಯರ ದಶಕಗಳ ಕನಸು. ಭಾರತ ವಿಭಜನೆಯಾದ ಬಳಿಕ ಭಾರತದ ಮುಕುಟಮಣಿಯಂತಿದ್ದ ಕಾಶ್ಮೀರ ರಾಜಕೀಯ ವೈಫಲ್ಯದಿಂದಾಗಿ ಇಬ್ಬಾಗವಾಯಿತು. ಆದರೆ ಈ ಇಬ್ಬಾಗವಾದಾಗಿನಿಂದ ಒಂದೇ ಮಾತು ಕೇಳಿ ಬರುತ್ತೆ, ಅದು ಪಿಒಕೆ ಭಾರತದ ಭಾಗ. ನೋಡಿ, ಪಿಒಕೆ ಯಾವತ್ತಿದ್ರೂ ಕೂಡ ಭಾರತದ ಭಾಗವೇ. ಆದ್ರೆ ಪಾಕ್ ಆಕ್ರಮಿತ ಈ ಕಾಶ್ಮೀರದಲ್ಲಿ ಕಳೆದ ಕೆಲವು ದಿನಗಳಿಂದ ಅಲ್ಲಿನ ಸರ್ಕಾರ ನಡೆಸುತ್ತಿರುವ ದೌರ್ಜನ್ಯದಿಂದಾಗಿ ಅಲ್ಲಿನ ಜನರು ರೋಷಿ ಹೋಗಿದ್ದಾರೆ. ಇದರಿಂದಾಗಿ ಇವತ್ತು ಅಲ್ಲಿ ಒಂದೇ ಮಾತು ಕೇಳಿ ಬರುತ್ತೆ, ಅದು ವಿಶೇಷವಾಗಿ ಪಾಕ್ ಆಕ್ರಮಿತ ಜನರು ಸರ್ಕಾರದ ವಿರುದ್ಧ, ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ನಾವು ಭಾರತಕ್ಕೆ ಸೇರ್ತೀವಿ ಅಂತ ಒಕ್ಕೊರಲಿನ ಅಭಿಪ್ರಾಯವನ್ನು ಮಂಡಿಸುತ್ತಿದ್ದಾರೆ. ಇದು ಇಡೀ ಜಗತ್ತಿನ ಗಮನ ಸೆಳೆದಿದೆ. ನೋಡಿ, ಪಿಒಕೆಯನ್ನು ನಾವು ವಶಪಡಿಸಿಕೊಳ್ತೀವಿ, ಪಿಒಕೆಯನ್ನು ರಕ್ತಪಾತವಿಲ್ಲದೆ ನಮ್ಮ ಜೊತೆ ಸೇರುತ್ತೆ ಅಂತ ಕಳೆದ ಕೆಲ ದಿನಗಳ ಹಿಂದಷ್ಟೇ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಹೇಳಿದ್ರು. ಅದೇ ರೀತಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಕೂಡ ಇದೇ ಮಾತನ್ನು ಉಲ್ಲೇಖಿಸಿದ್ರು. ನೋಡಿ, ಯಾವುದೇ ರಕ್ತಪಾತವಿಲ್ಲದೆ ಪಿಒಕೆ ಭಾರತದ ಭಾಗವಾಗಲಿದೆ ಎಂಬ ಮಾತನ್ನು ಹೇಳಿದ್ರು. ಪಿಒಕೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಇರುವ ಸವಾಲುಗಳಾದರೂ ಏನು? ವೀಕ್ಷಕರು ನೋಡಿ, ಪಿಒಕೆಯನ್ನು ವಶಪಡಿಸಿಕೊಳ್ಬೇಕಂದ್ರೆ ಪಾಕಿಸ್ತಾನದ ಜೊತೆಗೆ ನೇರವಾಗಿ ಯುದ್ಧಕ್ಕೆ ಇಳಿಬೇಕಾಗುತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿನಾದ್ಯಂತ ಶಾಂತಿ ಮಂತ್ರ ಜಪಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಯುದ್ಧಕ್ಕೆ ಕಾಲವಲ್ಲ ಅಂತ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಿಒಕೆ ಮೇಲೆ ದಾಳಿ ಮಾಡುವುದು, ಯುದ್ಧ ಸಾರಿ ಪಿಒಕೆಯನ್ನು ವಶಪಡಿಸಿಕೊಳ್ಳುವ ಕುರಿತು ಚಿಂತನೆ ಒಂದು ಭಾರತದ ಮುಂದಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಪಿಒಕೆಯನ್ನು ವಶಪಡಿಸಿಕೊಳ್ಬೇಕಂದ್ರೆ ನೇರವಾಗಿ ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ಇಳಿಬೇಕಾಗುತ್ತೆ. ಒಂದು ವೇಳೆ ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕಿಳಿದಲ್ಲಿ ಅಲ್ಲಿ ಚೀನಾ ಎಂಟ್ರಿ ಕೊಡುತ್ತೆ. ಯಾಕೆ ಚೀನಾ ಎಂಟ್ರಿ ಕೊಡುತ್ತೆ ಅಂದ್ರೆ, ಪಿಒಕೆಯಲ್ಲೇ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್, ಒಂದು ಹೆದ್ದಾರಿ ಇದೆಯಲ್ಲ, ಸಿಪೆಕ್, ಈ ಮೂಲಕವೇ ಸಾಗುತ್ತೆ. ಅಂದ್ರೆ ಚೀನಾದ ಹೆದ್ದಾರಿ ಪಿಒಕೆ ಮೂಲಕ ಸಾಗಿ ಪಾಕಿಸ್ತಾನದ ಗಾದ್ವಾರ್ ಬಂದರನ್ನು ಸಂಪರ್ಕಿಸುತ್ತೆ. ಆ ಮೂಲಕ ಗಾದ್ವಾರ್ ಬಂದರ ಮೂಲಕ ಅರಬ್ಬಿ ಸಮುದ್ರದಿಂದ ಗಲ್ಫ್ ರಾಷ್ಟ್ರ ಮತ್ತು ಯುರೋಪಿಯನ್ ದೇಶಗಳನ್ನು ಅದು ಸಂಪರ್ಕ ಸಾಧಿಸುತ್ತೆ. ಇದರಿಂದಾಗಿ ತನ್ನ ಹಿತಾಸಕ್ತಿಗಾಗಿ ಚೀನಾ ಪಾಕಿಸ್ತಾನಕ್ಕೆ ಅಗತ್ಯ ತಂತ್ರಜ್ಞಾನವನ್ನು, ರಕ್ಷಣಾ ಸಾಮಗ್ರಿಯನ್ನು ಮತ್ತು ರಕ್ಷಣಾ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಒಂದು ವೇಳೆ ಭಾರತ ಪಿಒಕೆಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದೇ ಆದಲ್ಲಿ ಬಹುತೇಕ ಎರಡು ಕಡೆ ಅಂದ್ರೆ ಟೂ ಫ್ರಂಟ್ ಆಫ್ ವಾರ್ ಯುದ್ಧವನ್ನು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ಚೀನಾ ಎಂಟ್ರಿ ಕೊಡುವುದು ಗ್ಯಾರಂಟಿ. ಹೀಗಾಗಿ ಭಾರತ ಸದ್ಯದ ಮಟ್ಟಿಗೆ ಅಂತ ಯಾವುದೇ ಒಂದು ದುಸ್ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಅಂದ್ರೆ ಅಲ್ಲಿನ ಜನರು ಬೇಸತ್ತಿದ್ದಾರೆ, ಪಾಕಿಸ್ತಾನ ಸರ್ಕಾರದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಬೇಸತ್ತಿದ್ದಾರೆ. ಅಂದ್ರೆ ಅಗತ್ಯ ವಸ್ತುಗಳನ್ನು ಕೊಡಲು ಕೂಡ ಆ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಅಲ್ಲಿನ ಜನರು ದಂಗೆ ಎದ್ದಿರುವುದರಿಂದ ಮತ್ತು ಭಾರತಕ್ಕೆ ಸೇರ್ಪಡೆ ಆಗುವುದಕ್ಕೆ ಮನಸ್ಸು ಮಾಡಿರುವುದರಿಂದ, ಘೋಷಣೆಗಳನ್ನು ಕೂಗುತ್ತಿರುವುದರಿಂದ ಮುಂದೊಂದು ದಿನ ಆ ದಂಗೆ ತೀವ್ರ ಸ್ವರೂಪದಲ್ಲಿ ಪಡೆದುಕೊಂಡಾಗ ಬಹುತೇಕ ಪಿಒಕೆ ಭಾರತದ ಭಾಗವಾಗಬಹುದು. ನೋಡಿ, ಇನ್ನು ಭವಿಷ್ಯದಲ್ಲಿ ಒಡೆದು ಹೋಗುವ ಸಾಧ್ಯತೆ ಹೆಚ್ಚು. ಆ ಕಡೆ ಒಂದ್ ಕಡೆ ಸಿಂಧ್
ಕೂಡ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಸಿಂಧ್ ಜನರು. ಮತ್ತೊಂದ್ ಕಡೆ ಬಲೂಚಿಗಳು, ಮತ್ತೊಂದ್ ಕಡೆ ಪಂಜಾಬಿ, ಮತ್ತೊಂದ್ ಕಡೆ ಪಿಒಕೆ ಜನರು ಕೂಡ ಪ್ರತ್ಯೇಕಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ. ಭವಿಷ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಈ ಪ್ರತ್ಯೇಕತೆಯ ಕೂಗು ಜಾಸ್ತಿ ಆದಾಗ ಪಾಕಿಸ್ತಾನ ಹೊಡೆದು ಹೋಳಾಗುವ ಸಾಧ್ಯತೆ ಹೆಚ್ಚು. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಪಿಒಕೆ ಭಾರತದ ಭಾಗವಾಗಬಹುದು. ವೀಕ್ಷಕರು ನೋಡಿ, ಪಿಒಕೆ ಭಾರತದ ಭಾಗವಾದ್ರೆ ಭಾರತಕ್ಕೆ ಆಗುವಂತ ಲಾಭಗಳಾದ್ರೂ ಏನು? ಮೊದಲನೇದಾಗಿ ವೀಕ್ಷಕರೇ, ಪಿಒಕೆ ಭಾರತದ ಜೊತೆ ವಿಲೀನವಾದರೆ ದೇಶದಲ್ಲಿ ಭೌಗೋಳಿಕ, ರಾಜಕೀಯ, ಆರ್ಥಿಕ, ಆಂತರಿಕ ಭದ್ರತೆ ಮತ್ತು ಇಂಧನ ವಲಯದಲ್ಲಿ ಅತ್ಯಂತ ಕ್ರಾಂತಿಕಾರಕ ಬದಲಾವಣೆಗಳಾಗಬಹುದು. ಅದೇ ರೀತಿ ಪಿಒಕೆ ಅಫಘಾನಿಸ್ತಾನದ ಜೊತೆಗೆ ಸುಮಾರು 106 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಪಿಒಕೆ ಭಾರತದ ಪಾಲಾದರೆ ಭಾರತಕ್ಕೆ ಅಫಘಾನಿಸ್ತಾನದ ಜೊತೆ ನೇರ ಗಡಿ ಸಂಪರ್ಕ ಸಿಕ್ಕಿ ಮಧ್ಯ ಏಷ್ಯಾ, ರಷ್ಯಾಗೆ ತನ್ನ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ ಮತ್ತು ವೇಗವಾಗಿ ರಫ್ತು ಮಾಡಲು ಸಾಧ್ಯವಾಗಲಿದೆ. ಸದ್ಯ ಇರಾನ್ ಚಹಾಬಾರ್ ಬಂದರಿನ ಮೂಲಕ ದೀರ್ಘ ಮಾರ್ಗವನ್ನು ಭಾರತ ಬಳಸುತ್ತಿದೆ. ಅದೇ ರೀತಿ ಉಗ್ರರ ಉಪಟಳದಿಂದ ಮುಕ್ತಿ ಸಿಗುವ ಸಾಧ್ಯತೆ ಹೆಚ್ಚು. ನೋಡಿ, ಭಾರತ ವಿರುದ್ಧ ಕಾರ್ಯಾಚರಣೆ ನಡೆಸುವ ಉಗ್ರ ಸಂಘಟನೆಗಳು ಮತ್ತು ಅವುಗಳಿಗೆ ತರಬೇತಿ ಕೇಂದ್ರಗಳಿರುವುದು ಪಿಒಕೆಯಲ್ಲೇ. ಈ ಪ್ರದೇಶದಲ್ಲಿ ಭಾರತ ನಿಯಂತ್ರಣಕ್ಕೆ ಬಂದರೆ ಗಡಿಯುದ್ದಕ್ಕೂ ಇರುವ ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬಹುದು. ಇದರಿಂದ ಒಳ ನುಸುಳುವಿಕೆ 90% ನಿಂತು ಕಣಿವೆಯಲ್ಲಿ ಶಾಶ್ವತ ಶಾಂತಿ ನೆಲೆಸಲಿದೆ. ಅದೇ ರೀತಿ ಚೀನಾದ $1 ಬಿಲಿಯನ್ ಹೂಡಿಕೆಯ ಕಾರಿಡಾರ್ ಭಾರತದ ನಿಯಂತ್ರಣಕ್ಕೆ ಬರಲಿದೆ. ಪಿಒಕೆ ಪ್ರದೇಶವು ಸಿಂಧ್, ಜೀಲಂ ಮತ್ತು ನೀಲಂ ನದಿಗಳ ಜಲಾನಯನ ಪ್ರದೇಶವಾಗಿದ್ದು ಇಲ್ಲಿ ಅಪಾರ ಪ್ರಮಾಣದ ಜಲವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವಿದೆ. ಇದರಿಂದ ವಿದ್ಯುತ್ ಹಾಗೂ ನೀರಿನ ಸಮಸ್ಯೆಗೆ ಅಂತ್ಯವಾಡಬಹುದು. ಅದೇ ರೀತಿ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಮತ್ತು ಮುಜಫರಾಬಾದ್ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ತಾಣಗಳು. ಇದರಿಂದ ಪ್ರವಾಸೋದ್ಯಮ ಮೂಲಕ ಆದಾಯ ಗಳಿಸಬಹುದು. ಅಲ್ಲದೆ ಹಿಂದೂಗಳ ಪವಿತ್ರ ಮತ್ತು ಐತಿಹಾಸಿಕ ತಾಣವಾದ ಶಾರದಾ ಪೀಠದ ಪುನರ್ಜೀವನವೂ ಕೂಡ ಸಾಧ್ಯವಾಗಲಿದೆ. ನೋಡಿ ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಪಿಒಕೆಯಲ್ಲಿ ದಂಗೆ ಹೇಳ್ತಿದ್ದಾರೆ ಅಲ್ಲಿನ ಜನರು ಪಾಕಿಸ್ತಾನದ ಸರ್ಕಾರದ ವಿರುದ್ಧ. ಯಾಕಂದ್ರೆ ಆ ಸರ್ಕಾರ ಅಲ್ಲಿ ದೌರ್ಜನ್ಯ ಎಸಗುತ್ತಿದೆ, ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಿಲ್ಲ, ಅಗತ್ಯ ವಸ್ತುಗಳನ್ನು ಕೊಡುತ್ತಿಲ್ಲ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಹೀಗಾಗಿ ಅಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆ ಜನರು. ಅಂದ್ರೆ ಅಲ್ಲಿನ ಜನರು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅದೇ ರೀತಿ ಭಾರತಕ್ಕೆ ನಾವು ಸೇರ್ಪಡೆ ಆಗುತ್ತೀವಿ ಅಂತ ಒಂದು ಒಲವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಅಂದ್ರೆ ಭಾರತಕ್ಕೆ ಪಿಒಕೆ ಅನ್ನು ವಶಪಡಿಸುವುದಕ್ಕೆ ಹಲವು ಸವಾಲುಗಳಿವೆ. ಅದೇ ರೀತಿ ಪಿಒಕೆ ಭಾರತ ಭಾಗವಾದರೆ, ಭಾರತದಲ್ಲಿ ವಿಲೀನವಾದರೆ ಹಲವು ಲಾಭಗಳು ಕೂಡ ಇವೆ ಎಂಬುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.